ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ದ ಟೆಂಪೆಸ್ಟ್ ಇದರ ಮೇಲೆ ಕೇಳುವಂತಹ 10 ಅಂಕದ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದನ್ನ ನೋಡೋಣ. ಹಲೋ ಸ್ಟೂಡೆಂಟ್, ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಯುವರ್ 10 marks ಆನ್ಸರ್ ಫಾರ್ ದ ಟೆಂಪೆಸ್ಟ್ ಸ್ಟೋರಿ. ಫ್ರಮ್ ಬಿಗಿನಿಂಗ್ ಟು ಕನ್ಕ್ಲೂಷನ್ ಯು ಹ್ಯಾವ್ ಟು ರೈಟ್ 50 ಪಾಯಿಂಟ್ಸ್ ಫಾರ್ 10 marks. ಪ್ರಾರಂಭದಿಂದ ಅಂತ್ಯದವರೆಗೆ ಟೆಂಪೆಸ್ಟ್ ಸ್ಟೋರಿಯಲ್ಲಿ ನೀವು ಒಟ್ಟು 50 ಪಾಯಿಂಟ್ನ ಬರೀಬೇಕಾಗುತ್ತೆ 10 ಅಂಕಕ್ಕೆ. ಸೊ 50 ಪಾಯಿಂಟ್ ಏನಿರಬೇಕು ಅನ್ನೋದನ್ನ ಈ ಆನ್ಸರ್ ನಲ್ಲಿ ಹೇಳ್ತಾ ಹೋಗ್ತೀನಿ, ಟಾಪಿಕ್ ವೈಸ್ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ 2 ಪಾಯಿಂಟ್ ಏನಿದೆ ಇದು ಸ್ಟೋರಿ ಬರೆದವನ ಬಗ್ಗೆ ಪರಿಚಯ. ದ ಟೆಂಪೆಸ್ಟ್ ಪ್ಲೇ ವಾಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ದ ಟೆಂಪೆಸ್ಟ್ ಅನ್ನು, ದ ಚಂಡಮಾರುತ ಅನ್ನೋ ಕಥೆಯನ್ನ, ನಾಟಕವನ್ನ, ಪ್ಲೇ ಅಂದ್ರೆ ನಾಟಕವನ್ನ ಬರೆದವರು ವಿಲಿಯಂ ಶೇಕ್ಸ್ಪಿಯರ್. ಸೊ ಬರೆದವ್ರ ಹೆಸರು ಕಂಪಲ್ಸರಿ ಬರಬೇಕು. ಹಿ ವಾಸ್ ಫೇಮಸ್ ಇಂಗ್ಲಿಷ್ ಪ್ಲೇ ರೈಟರ್, ಪೋಯೆಟ್, ಆರ್ಟಿಸ್ಟ್. ಒಬ್ಬ ಇಂಗ್ಲಿಷಿನ ಸುಪ್ರಸಿದ್ಧ ಬರಹಗಾರ, ಕವಿ ಮತ್ತು ಕಲಾಕಾರ. ಸೊ ಕವಿ ಬಗ್ಗೆ 2 ಅಥವಾ 3 ಪಾಯಿಂಟ್ ಬರಿಬಹುದು. ನಾ 2 ಪಾಯಿಂಟ್ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಸೆಕೆಂಡ್, ಟೆಂಪೆಸ್ಟ್ ಬಗ್ಗೆನೇ ಬರಿಬೇಕು. ದ ಟೆಂಪೆಸ್ಟ್ ವಾಸ್ ಹಿಸ್ ಫೇಮಸ್ ಅಂಡ್ ಯುನಿಕ್ ಪ್ಲೇ. ಈ ಕವಿಯ ಅತ್ಯಂತ ಪ್ರಸಿದ್ಧವಾದಂತಹ ಮತ್ತು ವಿಚಿತ್ರವಾಗಿರುವಂತಹ ಒಂದು ನಾಟಕ. ಇನ್ ದಿಸ್ ಪ್ಲೇ ಶೇಕ್ಸ್ಪಿಯರ್ ಇಂಟ್ರೆಸ್ಟಿಂಗ್ಲಿ ಪಿಕ್ಚರ್ಡ್ ಹೌ ದ ಪ್ರೊಟೋಗಾನಿಸ್ಟ್ ರೀಗೇನ್ ಹಿಸ್ ಡ್ಯೂಕ್ಡಾಮ್ ವಿತ್ ದ ಹೆಲ್ಪ್ ಆಫ್ ಎ ಸೂಪರ್ ನ್ಯಾಚುರಲ್ ಪವರ್. ಈ ಕಥೆಯಲ್ಲಿ ಶೇಕ್ಸ್ಪಿಯರ್ ಏನ್ ಹೇಳ್ತಾನಂದ್ರೆ, ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ನ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಆ ವ್ಯಕ್ತಿ ಕ್ಯಾರೆಕ್ಟರ್ನ ಡ್ಯೂಕ್ಡಾಮ್ ಅಂದ್ರೆ ಸಾಮಂತ ರಾಜತನನ, ತಾನು ಕಳೆದುಕೊಂಡಂತಹ ಸ್ಥಾನವನ್ನ ಯಾವ ರೀತಿ ಅವನು ಮ್ಯಾಜಿಕಲ್ ಪವರ್, ಸೂಪರ್ ನ್ಯಾಚುರಲ್ ಪವರ್ ನಿಂದ ಪಡ್ಕೋತಾನೆ ಅನ್ನೋದನ್ನ ವಿಚಿತ್ರವಾಗಿ ವಿವರಿಸಲಾಗಿದೆ. ಸೊ ಇವೆರಡು ಟೆಂಪೆಸ್ಟ್ ಸ್ಟೋರಿಯಲ್ಲಿ ಇರುವಂತಹ ಘಟನೆ ಬಗ್ಗೆ ಸೂಕ್ಷ್ಮ ಪರಿಚಯ. ಸೊ ಕವಿ ಬಗ್ಗೆ 2 ಪರಿಚಯ ಮಾಡಬೇಕು, ಮತ್ತೆ 2 ಪಾಯಿಂಟ್ ಆ ನಾಟಕದ ಟೆಂಪೆಸ್ಟ್ ನ ಬಗ್ಗೆ ಪರಿಚಯ ಮಾಡಬೇಕು. ಇನ್ನು ಪ್ರಾಸ್ಪೆರೋ ಬಗ್ಗೆ ಬರಿಬೇಕಾಗುತ್ತೆ 10 marks ನಲ್ಲಿ. ಇನ್ ದಿಸ್ ಪ್ಲೇ ಪ್ರಾಸ್ಪೆರೋ ಇಸ್ ದ ಪ್ರೊಟೋಗಾನಿಸ್ಟ್ ಅಂಡ್ ದ ಮೇನ್ ಕ್ಯಾರೆಕ್ಟರ್. ಈ ನಾಟಕದಲ್ಲಿ ಪ್ರಾಸ್ಪೆರೋ ಒಬ್ಬ ಪ್ರೊಟೋಗಾನಿಸ್ಟ್ ಮತ್ತು ಮುಖ್ಯ ಪಾತ್ರಧಾರಿ. ಹಿ ವಾಸ್ ಎ ನೋಬಲ್ ಮ್ಯಾನ್ ಅಂಡ್ ಇಂಟೆಲಿಜೆಂಟ್ ಮ್ಯಾನ್. ಒಬ್ಬ ಗೌರವಾನ್ವಿತ ವ್ಯಕ್ತಿ, ಮತ್ತು ಈ ಸ್ಟೋರಿಯಲ್ಲಿ ಅವನೊಬ್ಬ ಗೌರವಾನ್ವಿತ ವ್ಯಕ್ತಿ ಮತ್ತು ಒಬ್ಬ ಚಾಣಾಕ್ಷ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಪ್ರಾಸ್ಪೆರೋ ವಾಸ್ ಡ್ಯೂಕ್ ಆಫ್ ಮಿಲನ್. ಮಿಲನ್ ದೇಶದ ಒಬ್ಬ ಸಾಮಂತ. ಸೊ ರಾಜ ಬೇರೆ, ಕಿಂಗ್ ಬೇರೆ, ಡ್ಯೂಕ್ ಬೇರೆ. ಸೊ ಡ್ಯೂಕ್ ಅಂದ್ರೆ ರಾಜನ ಕೆಳಗಡೆ ಅಧಿಕಾರ ಚಲಾಯಿಸುವಂತ ಸಾಮಂತರನ್ನ ಡ್ಯೂಕ್ ಅಂತ ಕರಿತೀವಿ. ಹಿ ವಾಸ್ ಫಂಡ್ ಆಫ್ ರೀಡಿಂಗ್ ಮ್ಯಾಜಿಕ್ ಬುಕ್. ಅವನಿಗೆ ಮ್ಯಾಜಿಕ್ ಪುಸ್ತಕಗಳನ್ನ, ಮಂತ್ರ ಪುಸ್ತಕಗಳನ್ನ ಓದುವ ಹವ್ಯಾಸ ಅತಿಯಾಗಿರುತ್ತೆ. ಮಿಲನ್ ಪೀಪಲ್ ಲವ್ಸ್ ಪ್ರಾಸ್ಪೆರೋ ವೆರಿ ಮಚ್. ಮಿಲನ್ ದೇಶದ ಜನ ಪ್ರಾಸ್ಪೆರೋನ ತುಂಬಾ ಇಷ್ಟಪಡ್ತಿರ್ತಾರೆ. ಸೊ ಇಷ್ಟು ಪ್ರಾಸ್ಪೆರೋ ಬಗ್ಗೆನ ಪರಿಚಯ. ಇದು 3ನೇ ಭಾಗದಲ್ಲಿ ಬರಬೇಕು. 4ನೇ ಭಾಗ, ಪ್ರಾಸ್ಪೆರೋ ಬ್ರದರ್ ಆಂಟೋನಿಯೋ ಓವರ್ಥ್ರೂ ಹಿಮ್ ವಿತ್ ದ ಹೆಲ್ಪ್ ಆಫ್ ದ ಕಿಂಗ್ಸ್ ಆಫ್ ದ ನೇಪಲ್ಸ್ ಫ್ರಮ್ ಮಿಲನ್. ಮಿಲನ್ ದೇಶದ ರಾಜ ನೇಪಲ್ಸ್ ದೇಶದ ರಾಜನ ಸಹಾಯದಿಂದ ಆಂಟೋನಿಯೋ, ಪ್ರಾಸ್ಪೆರೋನ ಸಹೋದರ, ಮಿಲನ್ ದೇಶದಿಂದ ಓಡಿಸ್ತಾನೆ, ಪ್ರಾಸ್ಪೆರೋನ ರಾಜ್ಯವನ್ನ ಕಿತ್ಕೋತಾನೆ. ಪ್ರಾಸ್ಪೆರೋ ಟ್ರಸ್ಟೆಡ್ ಹಿಸ್ ಬ್ರದರ್ ಆಂಟೋನಿಯೋ ಬಟ್ ಹಿ ಮಿಸ್ ಯೂಸಸ್ ದ ಟ್ರಸ್ಟ್. ಪ್ರಾಸ್ಪೆರೋ ತನ್ನ ಸಹೋದರನನ್ನ ನಂಬಿರ್ತಾನೆ, ಆದ್ರೆ ಆ ನಂಬಿಕೆಯನ್ನ ಮೋಸವಾಗಿ ಪರಿವರ್ತಿಸ್ತಾನೆ ಅವನ ತಮ್ಮ. ಪ್ರಾಸ್ಪೆರೋ ಕ್ಯಾಸ್ಟ್ ಔಟ್ ಟು ಸೀ ಇನ್ ದ ಬೋಟ್ ವಿತ್ 3-year-old ಡಾಟರ್ ಮಿರಾಂಡಾ. ಪ್ರಾಸ್ಪೆರೋ ರಾಜ್ಯವನ್ನು ಕಿತ್ತುಕೊಂಡ ನಂತರ ಅವನನ್ನ ಸಮುದ್ರದಲ್ಲಿ ಒಂದು ಹಡಗಿನಲ್ಲಿ ಒಂದು 3 ವರ್ಷದ ಮಗಳೊಂದಿಗೆ ಹೊರಗಡೆ ಬಿಸಾಕ್ಬಿಡ್ತಾರೆ. ಸೊ ಇದಿಷ್ಟು ನಡೆದುವಂತ ಘಟನೆ ಬಗ್ಗೆ ಪರಿಚಯ. ಅವನನ್ನ ಕಾಪಾಡಿದವ್ರು ಯಾರು, ಅವ್ರ ಬಗ್ಗೆ ಬರೀಬೇಕಾಗುತ್ತೆ. ಗಾಂಜಾಲೋ ಹೆಲ್ಪ್ಸ್ ದೆಮ್ ಸೇವ್ ಲೈಫ್. ಸೊ ಗಾಂಜಾಲೋ ಅವರ ಜೀವವನ್ನ ಕಾಪಾಡ್ತಾನೆ. ಗಾಂಜಾಲೋ ಈಸ್ ದ ಚೀಫ್ ಅಡ್ವೈಸರ್ ಆಫ್ ಅಲೋನ್ಸೋ. ಸೊ ನೇಪಲ್ಸ್ ದೇಶದ ರಾಜ ಅಲೋನ್ಸೋ ಏನಿರ್ತಾನೆ, ಅವನಿಗೆ ಮುಖ್ಯ ಸಲಹೆಗಾರನಾಗಿರ್ತಾನೆ, ಚೀಫ್ ಅಡ್ವೈಸರ್. ಹಿ ವಾಸ್ ಕೈಂಡ್, ಮೇಕಿಂಗ್ ಶ್ಯೂರ್ ದಟ್ ಸಪ್ಲೈಸ್, ಕ್ಲೋಥಿಂಗ್, ಬುಕ್ಸ್ ವರ್ ಪುಟ್ ಅಬ್ರಾಡ್. ಸೊ ಅಬೌಟ್ ಆ ಹಡಗಿನಲ್ಲಿ ಅವರು ಏನು ಪ್ರಾಸ್ಪೆರೋ ಮತ್ತು ಮಿರಾಂಡಾ ಬದುಕೋದಕ್ಕೆ ಅವಶ್ಯಕತೆ ಇರುವಂತಹ ಏನೇನು ವಸ್ತುಗಳು ಬೇಕೋ ಅವನನ್ನ ಹಾಕ್ತಾರೆ. ಅಂದ್ರೆ ಸಪ್ಲೈಸ್ ಅಂದ್ರೆ ಅವಶ್ಯಕ ವಸ್ತುಗಳು, ಕ್ಲೋಥಿಂಗ್ ಬಟ್ಟೆಗಳು, ಬುಕ್ಸ್ ಮ್ಯಾಜಿಕಲ್ ಪುಸ್ತಕಗಳನ್ನ ಈ ಗಾಂಜಾಲೋ ಏನ್ ಮಾಡ್ತಾನೆ, ಹಡಗದಲ್ಲಿ ಇಡಿಸ್ತಾನೆ ಅವ್ರಿಗೋಸ್ಕರ. ಇನ್ನು ಪ್ರಾಸ್ಪೆರೋ ತಲುಪುವಂತಹ ದ್ವೀಪದ ಬಗ್ಗೆ ಬರೀಬೇಕಾಗುತ್ತೆ 1-2 ಪಾಯಿಂಟ್. ಪ್ರಾಸ್ಪೆರೋ ಲ್ಯಾಂಡ್ಸ್ ಆನ್ ಮ್ಯಾಜಿಕಲ್ ಲ್ಯಾಂಡ್ ಇನ್ ದಟ್ ಐಸ್ಲ್ಯಾಂಡ್ ಏರಿಯಲ್, ಕ್ಯಾಲಿಬನ್ ಅಂಡ್ ಅದರ್ ಕ್ರೀಚರ್ಸ್ ಲಿವಿಂಗ್. ಪ್ರಾಸ್ಪೆರೋ ಒಂದು ವಿಚಿತ್ರವಾದಂತಹ ಮ್ಯಾಜಿಕ್ ದ್ವೀಪವನ್ನು ತಲುಪ್ತಾನೆ. ಆ ದ್ವೀಪದಲ್ಲಿ ಏರಿಯಲ್, ಕ್ಯಾಲಿಬನ್ ಮತ್ತು ಅದರ್ ಕ್ರೀಚರ್ಸ್ ಲಿವಿಂಗ್. ಏರಿಯಲ್ ಅನ್ನೋದು ಮುಖ್ಯ ಸ್ಪಿರಿಟ್, ಅಂದ್ರೆ ಸ್ಪಿರಿಟ್ಗಳ ಒಡೆಯ. ಕ್ಯಾಲಿಬನ್ ಆ ರಾಜ್ಯದಲ್ಲಿರುವಂತಹ, ಆ ದ್ವೀಪದಲ್ಲಿರುವಂತಹ ಒಬ್ಬ ಮಾಟಗಾತಿಯ ಮಗ. ಕ್ರೀಚರ್ಸ್ ಅಂದ್ರೆ ಪಿಶಾಚಿಗಳು. ಸೊ ಇಟ್ ಈಸ್ ಯುನಿಕ್ ಐಸ್ಲ್ಯಾಂಡ್ ವೇರ್ ಸ್ಪಿರಿಟ್ಸ್, ಕ್ರೀಚರ್ಸ್, ಮ್ಯಾಜಿಕ್ ಪವರ್ಸ್ ಲಿವ್ಸ್. ಸೊ ಆ ದ್ವೀಪ ಎಂತದಿತ್ತಂದ್ರೆ ಅದರಲ್ಲಿ ಸ್ಪಿರಿಟ್ಸ್, ಆತ್ಮಗಳು, ಕ್ರೀಚರ್ಸ್, ಪಿಶಾಚಿಗಳು, ಮ್ಯಾಜಿಕ್ ಪವರ್ಸ್, ಮಂತ್ರ ಶಕ್ತಿಗಳು ವಾಸಿಸ್ತಿದ್ವು.
ಏರಿಯಲ್ ಬಗ್ಗೆ ಬರಿಬೇಕಾಗುತ್ತೆ. ನೆಕ್ಸ್ಟ್ ಇವಿಷ್ಟು ಏರಿಯಲ್ ಬಗ್ಗೆ. ಏರಿಯಲ್ ಇಸ್ ದ ಚೀಫ್ ಆಫ್ ಸ್ಪಿರಿಟ್ ಆಫ್ ದ ಐರ್ಲ್ಯಾಂಡ್. ಸೊ ಆ ದ್ವೀಪದಲ್ಲಿರುವಂತಹ ಏನು ಸ್ಪಿರಿಟ್ಸ್ ಆತ್ಮಗಳಿರ್ತಾವೋ ಅದರ ಹೆಡ್ ಆಗಿ, ಚೀಫ್ ಅಂದ್ರೆ ಹೆಡ್ ಆಗಿ ಏರಿಯಲ್ ಇರುತ್ತೆ. ಪ್ರಿಯರ್ ಟು ಪ್ರಾಸ್ಪೆರೋ ಅರೈವಲ್, ಪ್ರಾಸ್ಪೆರೋ ಈ ದ್ವೀಪವನ್ನ ಬರುವ ಮೊದಲು ಏರಿಯಲ್ ಸರ್ವ್ಸ್ ಟು ಕ್ಯಾಲಿಬನ್ ಮದರ್ ಸೈಕೋರಾಕ್ಸ್. ಸೊ ಸೈಕೋರಾಕ್ಸ್ ಅನ್ನೋ ಮಾಟಗಾತಿಯ ಸೇವೆಯನ್ನ ಆ ಏರಿಯಲ್ ಮೊದಲು ಮಾಡ್ತಿರುತ್ತೆ ಪ್ರಾಸ್ಪೆರೋಗೂ ಮೊದಲು. ಸೊ ಪ್ರಾಸ್ಪೆರೋ ಬರೋ ಮುಂಚೆನೆ 12 ವರ್ಷದ ಹಿಂದೆನೆ ಸೈಕೋರಾಕ್ಸ್ ಸತ್ ಹೋಗಿರ್ತಾಳೆ ಮಾಟಗಾತಿ. ಸೊ ಅದು ಸ್ಟಕ್ ಆಗಿರುತ್ತೆ. ಏರಿಯಲ್ ಸ್ಟಕ್ ಇನ್ ದ ಟ್ರೀ ಫಾರ್ 12 ಇಯರ್ಸ್ ಇನ್ ಎ ಪೈನ್ ಟ್ರೀ. ಒಂದು ಪೈನ್ ಟ್ರೀ ಮರದಲ್ಲಿ 12 ವರ್ಷದಿಂದ ಬಂದಿಯಾಗಿ ಆ ಏರಿಯಲ್ ಆತ್ಮ ಸಿಕ್ಕಾಕೊಂಡಿರುತ್ತೆ. ಯಾಕಂದ್ರೆ ಪ್ರಾಸ್ಪೆರೋ ಬರುವ ಮೊದಲೇ ಸೈಕೋರಾಕ್ಸ್ 12 ವರ್ಷದ ಹಿಂದೆನೆ ಸತ್ ಹೋಗಿರ್ತಾಳೆ. ಪ್ರಾಸ್ಪೆರೋ ಗಿವ್ಸ್ ಅಪ್ ಫ್ರೀಡಮ್ ಟು ಏರಿಯಲ್ ವಿತ್ ಕಂಡೀಷನ್ ಟು ಸರ್ವ್ ಹಿಮ್ ಇನ್ ಹಿಸ್ ರಿವೆಂಜ್. ಪ್ರಾಸ್ಪೆರೋ ಏರಿಯಲ್ಗೆ ಆ ಗಿಡದಿಂದ ಮುಕ್ತಿಯನ್ನ ಕೊಡ್ತಾನೆ, ಬಿಡುಗಡೆಯನ್ನ ಕೊಡ್ತಾನೆ. ಆದ್ರೆ ತನ್ನ ಸೇವೆಯನ್ನ ಮಾಡ್ಬೇಕಂತ ಕಂಡೀಷನ್ ಇಡ್ತಾನೆ. ಯಾವಾಗಂದ್ರೆ ರಿವೆಂಜ್, ತನಗಾಗಿರುವಂತ ಅನ್ಯಾಯದ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಳೋವರೆಗೂ ಸಹಾಯ ಮಾಡ್ಬೇಕಂತ ಕಂಡೀಷನ್ ಇಡ್ತಾನೆ. After Prospero releases the spirit Ariel from captive, he fulfills the task for Prosperous. ಸೊ ಪ್ರಾಸ್ಪೆರೋ ಆ ಏರಿಯಲ್ ಆತ್ಮವನ್ನ ಬಿಡುಗಡೆ ಮಾಡಿದ ನಂತರ ಆ ಬಿಡುಗಡೆಗೊಂಡಂತ ಆತ್ಮ ಏನಿರುತ್ತೆ ಅದು ಪ್ರಾಸ್ಪೆರೋ ಹೇಳಿರುವಂತ ಎಲ್ಲ ಕೆಲಸಗಳನ್ನ ಮಾಡುತ್ತೆ, ಸ್ಲೇವ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಸಮುದ್ರದಲ್ಲಿ ಬರುವಂತ ಚಂಡಮಾರುತ ಮತ್ತು ಉಳಿದವರು ಆ ದ್ವೀಪಕ್ಕೆ ಯಾವ ರೀತಿ ಬರ್ತಾರೆ ಅದ್ರ ಬಗ್ಗೆ ಬರಿಬೇಕಾಗುತ್ತೆ. ಆಫ್ಟರ್ 12 years later, Prospero brother Antonio Alonso and his son Ferdinand and old Lord Gonzalo and other servants are traveling by ship near the island. ಸೊ ಆ ಸಮುದ್ರದ ಹತ್ತಿರಕ್ಕೆನೆ ಹಡಗೊಂದು ಹೋಗ್ತಾ ಇರುತ್ತೆ. ಸೊ ಅದರಲ್ಲಿ ಪ್ರಾಸ್ಪರನ್ ಬ್ರದರ್ ಅನ್ಯಾಯ ಮಾಡಿರುವಂತ ಆಂಟೋನಿಯೋ, ಅವನಿಗೆ ಸಹಾಯ ಮಾಡಿದಂತ ನೇಪಲ್ಸ್ ದೇಶದ ರಾಜ ಅಲೋನ್ಸೋ, ಅವನ ಮಗ ಫರ್ಡಿನಾಂಡ್ ಮತ್ತು ಇವನು ತಪ್ಪಿಸ್ಕೊಂಡ್ ಬರೋದಕ್ಕೆ ಸಹಾಯ ಮಾಡಿದಂತ ಗಾಂಜಾಳೋ ಮತ್ತು ಇತರ ಸೇವಕರು ಆ ಹಡಗ್ನಲ್ಲಿ ಹೋಗ್ತಾ ಇರ್ತಾರೆ. ದೇ ವರ್ ಕಮಿಂಗ್ ಫ್ರಮ್ ದ ಮ್ಯಾರೇಜ್ ಪಾರ್ಟಿ ಟುನಿಶ್ ಕಿಂಗ್ ಅಂಡ್ ಅಲೋನ್ಸೋ ಡಾಟರ್. ಆ ಹಡಗು ಟುನಿಶ್ ದೇಶದಿಂದ ವಾಪಸ್ ಬರ್ತಾ ಇರುತ್ತೆ. ಯಾಕಂದ್ರೆ ಟುನಿಶ್ ದೇಶದ ರಾಜ ಮತ್ತು ಅಲೋನ್ಸೋ ದೇಶದ ರಾಜನ ಮಗಳಿಗೆ ಮದುವೆ ಇರುತ್ತೆ. ಆ ಮದುವೆ ಪಾರ್ಟಿನ ಮುಗಿಸ್ಕೊಂಡು ಅದು ವಾಪಸ್ ಹಡಗ್ ಬರ್ತಾ ಇರುತ್ತೆ. ಪ್ರಾಸ್ಪೆರೋ ಮೇಕ್ಸ್ ಎ ವೈಲೆಂಟ್ ಸ್ಟಾರ್ಮ್ ವಿತ್ ದ ಹೆಲ್ಪ್ ಆಫ್ ದ ಏರಿಯಲ್. ಒಂದು ದೊಡ್ಡದಾದ ಚಂಡಮಾರುತವನ್ನ ಏರಿಯಲ್ ಸಹಾಯದಿಂದ ಅವನು ಪ್ರಾಸ್ಪೆರೋ ಸೃಷ್ಟಿ ಮಾಡ್ತಾನೆ ಆ ಹಡಗನ ಮುಳುಗಿಸೋದಕ್ಕೆ. ಅಂಡ್ ಆರ್ಡರ್ ಟು ಸ್ಕ್ಯಾಟರ್ ದ ಪೀಪಲ್ ಆನ್ ದ ಶಿಪ್. ಆ ಹಡಗಿನಲ್ಲಿರುವಂತ ಎಲ್ಲ ಜನರನ್ನ ಮುಳುಗಿಸೋದಕ್ಕೆ ಅಥವಾ ಅವರನ್ನ ಹಡಗಿನಿಂದ ಬೇರ್ ಮಾಡುತ್ತಾನೆ. ಅಂಡ್ ಮೇಕ್ ದೆಮ್ ಟು ಸ್ಟೇ ಅಪಾರ್ಟ್ ಇನ್ ಕನ್ಫ್ಯೂಸ್ಡ್ ಸ್ಟೇಟ್. ಸೊ ಅವರನ್ನ ದ್ವೀಪದಲ್ಲಿ ಪ್ರತ್ಯೇಕವಾಗಿ ತಲುಪುವಂತೆ ಮಾಡ್ತಾನೆ. ಸೊ ಯಾರಿಗೂ ಹಾನಿ ಆಗ್ಬಾರ್ದಂತ ಆರ್ಡರ್ ಕೊಟ್ಟಿರ್ತಾನೆ. ಪ್ರಾಸ್ಪೆರೋ ಕೈಂಡ್ ಪರ್ಸನ್ ಇರ್ತಾನೆ. ಅವನು ಏರಿಯಲ್ಗೆ ಸಮುದ್ರದಲ್ಲಿರುವಂತಹ ಹಡಗು ಮುಳುಗಬೇಕು, ಆದ್ರೆ ಹಡಗ್ನಲ್ಲಿರೋ ಜನರೆಲ್ಲರೂ ಪ್ರತ್ಯೇಕವಾಗಿ ದ್ವೀಪವನ್ನ ತಲುಪಬೇಕು, ಒಬ್ಬರಿಗೆ ಮೀಟ್ ಆಗ್ಲಾರ್ದಂತೆ ತಲುಪಬೇಕು ಅಂತ ಇಟ್ಟಿರ್ತಾನೆ. ಏರಿಯಲ್ ಯೂಸಸ್ ಹಿಸ್ ಇನ್ವಿಸಿಬಿಲಿಟಿ ಟು ಸ್ಪೈ ಆನ್ ದೆಮ್. ಸ್ಪೈ ಅಂದ್ರೆ ಇಲ್ಲಿ ಗೂಢಾಚಾರಿಕೆ ಮಾಡೋದು. ಸೊ ಏರಿಯಲ್ ಏನ್ ಸ್ಪಿರಿಟ್ ಇರುತ್ತೆ ತನ್ನ ಅದೃಶ್ಯ ಶಕ್ತಿಯನ್ನ ಬಳಸ್ಕೊಂಡು ಅವ್ರ ಮೇಲೆ ಕಣ್ಣಿಟ್ಟಿರುತ್ತೆ. ಯಾರು ಈ ಹಡಗದಿಂದ ದ್ವೀಪಕ್ಕೆ ಬಂದು ತಲುಪ್ತಿರುವಂತಹ ಪ್ರಾಸ್ಪೆರೋನ ಎನಿಮಿಗಳ ಮೇಲೆ. Ariel plays a music to Antonio, Sebastian and others to sleep. He can understand the plan. ಏರಿಯಲ್ ಏನ್ ಮಾಡುತ್ತೆ, ಒಂದು ಸುಮಧುರವಾದ ಸಂಗೀತವನ್ನು ಹಾಡುತ್ತೆ. ಯಾಕಂದ್ರೆ ಆಂಟೋನಿಯೋ ಮತ್ತು ಸೆಬಾಸ್ಟಿಯನ್ ಹಾಗೂ ಇತರರು ನಿದ್ದೆಗೆ ಜಾರಲಿ ಅಂತ. ಇದರಿಂದ ಅವರು ಮಾಡುವಂತ ಪ್ಲಾನ್ಗಳು ಅದಕ್ಕೆ ಅರ್ಥ ಆಗಲಿ ಅಂತ. ಏರಿಯಲ್ ಮೇಕ್ ಸ್ಟೆಫಾನೋ, ಟ್ರಿಂಕುಲೋ, ಕ್ಯಾಲಿಬನ್ ಟರ್ನ್ ಆನ್ ಈಚ್ ಅದರ್. ಏರಿಯಲ್ ಸ್ಟೆಫಾನೋ ಮತ್ತು ಟ್ರಿಂಕುಲೋ. ಸ್ಟೆಫಾನೋ ಯಾರಂದ್ರೆ ಅವನೊಬ್ಬ ಹಾಸ್ಯಗಾರ, ಅಲೋನ್ಸೋ ರಾಜನ ಇದ್ದಂತ ಹಾಸ್ಯಗಾರ. ಟ್ರಿಂಕುಲೋ ಯಾರಂದ್ರೆ ಅಡುಗೆ ಬಟ್ಲರ್ ಅವನು. ಸೊ ಕ್ಯಾಲಿಬನ್ ಯಾರಂದ್ರೆ ಈ ದ್ವೀಪದಲ್ಲಿ ಮೊದಲಿದ್ದಂತ ಸೈಕೋರಾಕ್ಸ್ ನ ಮಗ. ಸೊ ಈ 3 ಜನ ಪ್ರಾಸ್ಪೆರೋನ ಕೊಲ್ಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಸೊ ಆಗ ಏನ್ ಮಾಡ್ತಾನೆ ಏರಿಯಲ್, ಅವನನ್ನ ಕಾಪಾಡಿ ಪ್ರಾಸ್ಪೆರೋನ ಇವರನ್ನ ಶಿಕ್ಷಿಸ್ತಾನೆ, ದಂಡಿಸ್ತಾನೆ. ಏರಿಯಲ್ ಹೆಲ್ಪ್ಸ್ ಪ್ರಾಸ್ಪೆರೋ ಮೇಕ್ ಟ್ರ್ಯಾಪ್ ಬೈ ಲಿವಿಂಗ್ ಕ್ಲೋಥಿಂಗ್ ಇನ್ ಪ್ರಾಸ್ಪೆರೋ ಸೆಲ್ ದೆಮ್ ಸೆಂಡ್ ಅಂಡ್ ಸ್ಪಿರಿಟ್ ಡಾಗ್ಸ್ ಅಂಡ್ ಹಾರ್ನ್ಸ್ ಟು ಚೇಸ್ ಎನಿಮೀಸ್. ಸೊ ಹಾರ್ನ್ಸ್ ಮತ್ತು ಡಾಗ್ಸ್ ನ ಚೇಸ್ ಮಾಡಕ್ಕೆ ಬಿಡ್ತಾನೆ. ಯಾವಾಗ ಈ ಸ್ಟೆಫಾನೋ, ಟ್ರಿಂಕುಲೋ ಮತ್ತು ಕ್ಯಾಲಿಬನ್ ಕೂಡ್ಕೊಂಡು ಪ್ರಾಸ್ಪೆರೋನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದಾಗ, ಅವರು ಕೊಲ್ಲೋದಕ್ಕೆ ಬಂದಾಗ ಸುಳ್ಳದಾದಂತ ಒಂದು ಪ್ರಾಸ್ಪೆರೋದ ಒಂದು ಬಟ್ಟೆನ ಅಲ್ಲಿ ಹಾಕಿ ಅವ್ರಿಗೆ ಕನ್ಫ್ಯೂಷನ್ ಮಾಡ್ತಾನೆ. ಸೊ ಅವರು ಅವನನ್ನೇ ಪ್ರಾಸ್ಪೆರೋ ಅಂತ ತಿಳ್ಕೊಂಡು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಾಗ ಅದು ಸುಳ್ಳು ಅಂತ ಗೊತ್ತಾದಾಗ ಡಾಗ್ಸ್ ಮತ್ತು ಹಾರ್ನ್ಸ್ ನ ಚೇಸ್ ಮಾಡೋದಕ್ಕೆ, ಬೆನ್ನಟ್ಟಿ ಹೋಗೋದಕ್ಕೆ ಏರಿಯಲ್ ಬಿಡ್ತಾನೆ. ಅವ್ರ ಪ್ಲಾನ್ ನ ಫೇಲ್ ಮಾಡ್ತಾನೆ. ಎನಿಮೀಸ್ ಏರಿಯಲ್ ಮೇಕ್ಸ್ ದ ಮ್ಯಾಜಿಕಲ್ ವರ್ಕ್ ಫಾರ್ ಮಿರಾಂಡಾ ಅಂಡ್ ಫರ್ಡಿನಾಂಡ್ ಎಂಗೇಜ್ಮೆಂಟ್. ಸೊ ಏರಿಯಲ್ ಏನ್ ಮಾಡುತ್ತೆ, ಫರ್ಡಿನಾಂಡ್ ಮತ್ತು ಮಿರಾಂಡಾನ ಎಂಗೇಜ್ಮೆಂಟ್ ಗೆ ಮ್ಯಾಜಿಕ್ ವರ್ಕ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಮಂತ್ರ ಶಕ್ತಿಯಿಂದ
ಎಂಗೇಜ್ಮೆಂಟ್ ನಲ್ಲಿ ತನ್ನ ಕಲೆಯನ್ನು ಪ್ರದರ್ಶಿಸುತ್ತೆ. ಕ್ಯಾಲಿಬನ್ ಈಸ್ ಅ ಸನ್ ಆಫ್ ಸೈಕೋರಾಕ್ಸ್ ಅಂಡ್ ಹಿ ಈಸ್ ವೆರಿ ಮಚ್. ನೆಕ್ಸ್ಟ್ ಕ್ಯಾಲಿಬನ್ ಬಗ್ಗೆ ಸ್ವಲ್ಪ ಬರಿಬೇಕಾಗುತ್ತೆ. ಕ್ಯಾಲಿಬನ್ ಈಸ್ ಅ ಸನ್ ಆಫ್ ಸೈಕೋರಾಕ್ಸ್ ಅಂಡ್ ಹಿ ಈಸ್ ವೆರಿ ಮಚ್ ಟ್ರಬ್ಲಿಂಗ್ ಟು ಮಿರಾಂಡಾ. ಏನು ಸೈಕೋರಾಕ್ಸ್ ಇದೆ, ಇದು ಸೈಕೋರಾಕ್ಸ್ ಏನು ಮಾಟಗಾತಿ ಇರ್ತಾಳೆ, ಕ್ಯಾಲಿಬನ್ ಅವರ ಅಕ್ಕಿ ಮಗ, ಮತ್ತು ಯಾವಾಗ್ಲೂ ಅವನು ಮಿರಾಂಡಾಗೆ ತೊಂದರೆಯನ್ನ ಕೊಡ್ತಾ ಇರ್ತಾನೆ. ಕ್ಯಾಲಿಬನ್ ಬಿಕಮ್ಸ್ ಪ್ರಾಸ್ಪೆರೋ ಸರ್ವೆಂಟ್ ಫಾರ್ ಹೀಸ್ ರೂಡ್ ಬಿಹೇವಿಯರ್. ಆ ದ್ವೀಪದಲ್ಲಿದ್ದಂತ ಏಕೈಕ ಮನುಷ್ಯ ಅಂದ್ರೆ ಕ್ಯಾಲಿಬನ್. ಸೊ ಅವನನ್ನ ಪ್ರಾಸ್ಪೆರೋ ಒಳ್ಳೇದಾಗಿ ನಡ್ಸ್ಕೊತಾ ಇರ್ತಾನೆ. ಯಾವಾಗ ಅವನು ಮಿರಾಂಡನ್ನ ಮೇಲೆ ಕೆಟ್ಟ ಕಣ್ಣನ್ನು ಇಡ್ತಾನೆ, ಆಗ ಅವನ ರೂಡ್ ಬಿಹೇವಿಯರ್ಗೆ ಪ್ರಾಸ್ಪೆರೋ ಇವನನ್ನ ಸರ್ವೆಂಟ್ ಆಗಿ ಮಾಡ್ಕೊಂತಾನೆ, ಗುಲಾಮನನ್ನಾಗಿ ಮಾಡ್ಕೊಂತಾನೆ. ಕ್ಯಾಲಿಬನ್ ಡ್ರಂಕ್ ವೈನ್ ಗಿವನ್ ಬೈ ಸ್ಟೆಫಾನೋ ಅಂಡ್ ಬಿಲೀವ್ಸ್ ಹಿ ಈಸ್ ಗಾಡ್ ಮೆಸೆಂಜರ್. ಸೊ ಜೀವನದಲ್ಲಿ ಒಮ್ಮೆನೂ ಕೂಡ ವೈನ್ ನ ಕುಡಿದಿರುವುದಿಲ್ಲ ಕ್ಯಾಲಿಬನ್. ಮೊಟ್ಟ ಮೊದಲ ಬಾರಿಗೆ ಸ್ಟೆಫಾನೋ ಕೊಡುವಂತ ಸರಾಯಿನ ಕುಡಿದು ಇವನು ದೇವರ ಮನುಷ್ಯ ಅಂತ ಅನ್ಕೋತಾನೆ. ಕ್ಯಾಲಿಬನ್ ಟ್ರೈಸ್ ಟು ಕಿಲ್ ಪ್ರಾಸ್ಪೆರೋ ಬಟ್ ಏರಿಯಲ್ ಫೇಲ್ಸ್ ದ ಪ್ಲಾನ್. ಕ್ಯಾಲಿಬನ್ ಪ್ರಾಸ್ಪೆರೋನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾನೆ, ಆದ್ರೆ ಆತ್ಮದ ಹೆಡ್ ಏರಿಯಲ್ ಏನಿರುತ್ತೆ ಈ ಪ್ಲಾನ್ ನ ಫೇಲ್ ಮಾಡುತ್ತೆ. ಮಿರಾಂಡಾ ಅಂಡ್ ಫರ್ಡಿನಾಂಡ್ ಫಾಲ್ಸ್ ಇನ್ ಲವ್ ವಿತ್ ಈಚ್ ಅದರ್. ನೆಕ್ಸ್ಟ್ ಮಿರಾಂಡಾ ಮತ್ತು ಫರ್ಡಿನಾಂಡ್ಗೆ ಆದಂತ ಪ್ರೀತಿಯ ಬಗ್ಗೆ ಬರೀಬೇಕು. ಮಿರಾಂಡಾ ಮತ್ತು ಫರ್ಡಿನಾಂಡ್ ಇಬ್ರು ಒಬ್ಬರಿಗೊಬ್ರು ಮೊದಲನೇ ನೋಟದಲ್ಲಿನೇ ಪ್ರೀತಿಗೆ ಬೀಳ್ತಾರೆ. ಸೊ ಅವರ ಪ್ರೀತಿ ಇಷ್ಟು ಸಡನ್ ಆಗಿ ಆಗಿರೋದನ್ನ ನೋಡಿ ಪ್ರಾಸ್ಪೆರೋಗೆ ಇದನ್ನ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಆಗ ಪ್ರಾಸ್ಪೆರೋ ಏನ್ ಮಾಡ್ತಾನೆ, ಒಂದು ಟೆಸ್ಟ್ ಇಡ್ತಾನೆ. ಏನಂದ್ರೆ ಪ್ರಾಸ್ಪೆರೋ ಫರ್ಡಿನಾಂಡ್ ಅನ್ನ ತನ್ನ ಸರ್ವೆಂಟ್ ಮಾಡ್ಕೊಂಡು ಅವನು ಕೆಲಸಗಳನ್ನ ಕೊಡ್ತಾನೆ. ಆ ತನ್ನ ನಿಜವಾದ ಪ್ರೀತಿಯನ್ನ ಸಾಬೀತುಪಡಿಸೋದಕ್ಕೆ ಫರ್ಡಿನಾಂಡ್ ನಾವು ಕೊಡುವಂತ ಎಲ್ಲ ಕೆಲಸಗಳನ್ನ ಮಾಡಿ ತೋರಿಸ್ತಾನೆ. ಸೊ ಹೀಗಾಗಿ ಅವನು ಒಪ್ಕೋತಾನೆ. ನೆಕ್ಸ್ಟ್ ಮಿರಾಂಡಾನ್ ಬಗ್ಗೆ ಸ್ವಲ್ಪ ಬರಿಬೇಕಾಗುತ್ತೆ ನೀವು 10 ಮಾರ್ಕ್ಸ್ ಆನ್ಸರ್ ಅಲ್ಲಿ. ಮಿರಾಂಡಾ ಇಸ್ ದ ಓನ್ಲಿ ಚೈಲ್ಡ್ ಆಫ್ ಪ್ರಾಸ್ಪೆರೋ. ಪ್ರಾಸ್ಪೆರೋಗೆ ಇದ್ದಂತ ಏಕೈಕ ಮಗಳು ಮಿರಾಂಡಾ. ಶಿ ಇಸ್ ಕೈಂಡ್ ಪರ್ಸನ್. ಒಳ್ಳೆ ಕರುಣೆ ಇರುವಂತಹ ವ್ಯಕ್ತಿ. ಶಿ ನೆವರ್ ಸಾ ಎನಿ ಹ್ಯೂಮನ್ ಬಿಕಾಸ್ ಇನ್ ಥರ್ಡ್ ಏಜ್ ಶಿ ಕೇಮ್ ಟು ಐಸ್ಲ್ಯಾಂಡ್. ಆ ದ್ವೀಪಕ್ಕೆ 3ನೇ ವಯಸ್ಸಿಗೆ ಅವಳು ಬಂದಿರೋದ್ರಿಂದ ಅವಳು ತನ್ನ ಜೀವನದಲ್ಲಿ ಮನುಷ್ಯರನ್ನೇ ನೋಡಿರೋದಿಲ್ಲ. ಶಿ ಆಸ್ಕ್ಡ್ ಹರ್ ಫಾದರ್ ಟು ಎಕ್ಸೆಪ್ಟ್ ಲವ್ ಟುವರ್ಡ್ಸ್ ಫರ್ಡಿನಾಂಡ್. ತನ್ನ ತಂದೆಯನ್ನ ಫರ್ಡಿನಾಂಡ್ ಮೇಲೆ ತನಗಿರುವಂತಹ ಪ್ರೀತಿನ ವ್ಯಕ್ತಪಡಿಸಿ ಅವನನ್ನ ಒಪ್ಕೊಳ್ಳುವಂತೆ ಹೇಳ್ತಾಳೆ. ಶಿ ಆಸ್ಕ್ ಹರ್ ಫಾದರ್ ಟು ಫಾರ್ಗಿವ್ ಎನಿಮೀಸ್. ತನ್ನ ತಂದೆಗೆ ಇರುವಂತಹ ಈ ಶತ್ರುಗಳ ಮೇಲೆ ಸೇಡನ್ನ ತೀರ್ಸ್ಕೋಬಾರ್ದಂತ ಅವರನ್ನ ಕ್ಷಮಿಸ್ಬೇಕಂತ ಅವಳು ಕೇಳ್ಕೊತಾಳೆ. ಇನ್ನು ನೆಕ್ಸ್ಟ್ ಲೆಸನ್ ನ ಕೊನೆಯಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ಬರಿಬೇಕಾಗುತ್ತೆ. ಇನ್ ದ ಎಂಡ್ ಆಫ್ ದ ಪ್ಲೇ ಪ್ರಾಸ್ಪೆರೋ ಆಸ್ಕ್ ಟು ಏರಿಯಲ್ ಬ್ರಿಂಗ್ ಅಲೋನ್ಸೋ ಅಂಡ್ ಅದರ್ಸ್ ಟು ಹಿಸ್ ಅಪಿಯರೆನ್ಸ್. ಸೊ ಏರಿಯಲ್ ಆತ್ಮಕ್ಕೆ ಪ್ರಾಸ್ಪೆರೋ ಆಜ್ಞೆ ಕೊಡ್ತಾನೆ, ಈ ಹಡಗದಿಂದ ಬಂದಂತಹ ಏನು ದ್ವೀಪಕ್ಕೆ ಬಂದಂತಹ ಎಲ್ಲ ತನ್ನ ಶತ್ರುಗಳನ್ನ ತನ್ನ ಕಣ್ಣು ಮುಂದೆ ತರಬೇಕು ಅಂತ ಆದೇಶ ಕೊಡ್ತಾನೆ. ಸೊ ಅವರೆಲ್ಲರನ್ನು ಕರ್ಕೊಂಡು ಬರ್ತಾನೆ ಏರಿಯಲ್. ಆಗ ಫರ್ಡಿನಾಂಡ್ ಜೀವಂತವಾಗಿರೋದ್ರ ಬಗ್ಗೆ ಅಲೋನ್ಸೋಗೆ ತಿಳಿಸ್ತಾನೆ. ಅಲೋನ್ಸೋಗೆ ಆಗ ಪ್ರಾಸ್ಪೆರೋನ ದೊಡ್ಡ ಗುಣ ಅರ್ಥ ಆಗಿ ಅವನಿಗೆ ಏನೂ ಹಾನಿ ಮಾಡಿಲ್ಲ ಅನ್ನೋದು ಗೊತ್ತಾಗಿ ಅವನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿ ಕ್ಷಮೆ ಕೇಳ್ತಾನೆ. ಮಾಡಿದಂತ ತಪ್ಪಿಗೆ ಕ್ಷಮೆ ಕೇಳ್ತಾನೆ. ಮತ್ತೆ ವಾಪಸ್ ಇವನನ್ನ ರಾಜನನ್ನಾಗಿ ನೇಮಕ ಮಾಡ್ತಾನೆ, ಸಾಮಂತನನ್ನಾಗಿ ಮಿಲನ್ ದೇಶದ್ದು. ಆಂಟೋನಿಯೋ ಪ್ರಾಸ್ಪೆರೋನ ಬ್ರದರ್ ಕೂಡ ಕಣ್ಣೀರ್ ಹಾಕ್ತಾ ಕ್ಷಮೆಯನ್ನ ಕೇಳ್ತಾನೆ. ಸೊ ಪ್ರಾಸ್ಪೆರೋ ಕೊನೆಯದಾಗಿ ಮಾಡೋ ಎಲ್ಲಾ ಘಟನೆಗಳನ್ನ ಬರೀಬೇಕು. ಸೊ ಪ್ರಾಸ್ಪೆರೋ ಏನೇನ್ ಮಾಡ್ತಾನೆ, ಕೊನೆಯದಾಗಿ ತನ್ನ ತಮ್ಮನನ್ನ ಕ್ಷಮಿಸ್ತಾನೆ, ತನಗಿದ್ದಂತ ಎಲ್ಲ ಮ್ಯಾಜಿಕ್ ಪವರ್ನ ತ್ಯಾಗ ಮಾಡ್ತಾನೆ. ಏರಿಯಲ್ ಆತ್ಮ ಇವನಿಗೆ ಸಹಾಯ ಮಾಡಿದ್ದಕ್ಕಾಗಿ ಅದಕ್ಕೆ ಪೂರ್ಣ ಸ್ವಾತಂತ್ರ್ಯವನ್ನ ಕೊಡ್ತಾನೆ. ಫರ್ಡಿನಾಂಡ್ ಮತ್ತು ತನ್ನ ಮಗಳನ್ನ ಮದುವೆ ಮಾಡಿ ಕೊಡೋದಕ್ಕೆ ಒಪ್ಪಿಗೆ ಕೊಡ್ತಾನೆ ಮತ್ತು ಅವರಿಗೆ ಬ್ಲೆಸ್ ಮಾಡ್ತಾನೆ, ನೀವು ಮುಂದಿನ ರಾಜರಾಣಿಯರಾಗ್ರಿ ನೇಪಲ್ಸ್ ದೇಶದ್ದು ಅಂತ. ಸೊ ಇದಿಷ್ಟು ಕೊನೆ ಸ್ಟೋರಿ. ಈ 50 ಪಾಯಿಂಟ್ಗಳನ್ನ ನೀವು ಕಂಪ್ಲೀಟ್ ಆಗಿ ಬರೆದ್ರೆ 10 ಮಾರ್ಕ್ಸ್ ನೀವು ಪಡ್ಕೋತೀರಾ. ಸೊ ಪೂರ್ತಿ ಸ್ಟೋರಿನ ಕಂಪ್ಲೀಟ್ ಆಗಿ 10 ಮಾರ್ಕ್ಸ್ಗೆ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ರೆಫರೆನ್ಸ್ ಟು ಕಂಟೆಸ್ಟ್ ನ ಯಾವ ರೀತಿ ಬರೀಬೇಕು ಅನ್ನೋದನ್ನ ನೋಡೋಣ. ಧನ್ಯವಾದಗಳು.